ಮಾದೇಪುರದ ಬಂಡಾಯ ಬಿಜೆಪಿ ಮುಖಂಡರು ಕೆಆರ್ಎಸ್ ಪಾರ್ಟಿಗೆ ಸೇರ್ಪಡೆ. ಪಕ್ಷದಲ್ಲಿನ ಭ್ರಷ್ಟಾಚಾರಕ್ಕೆ ಬೇಸತ್ತು ಕೆಆರ್ಎಸ್ ಪಾರ್ಟಿಗೆ ಸೇರ್ಪಡೆ. ಕೆಆರ್ಎಸ್ ಪಾರ್ಟಿ ರವಿಕೃಷ್ಣಾರೆಡ್ಡಿಯವರ ಸಮ್ಮುಖದಲ್ಲಿ ಬಿಜೆಪಿ ಮುಖಂಡರು ಸೇರ್ಪಡೆ. ಕೆಆರ್ಎಸ್ ಪಾರ್ಟಿ ಬೆಂಗಳೂರು ನಗರ ಜಿಲ್ಲಾ ರೈತ ಘಟಕದ ಉಪಾಧ್ಯಕ್ಷ ನಾಗರಾಜ್ ಮುಂದಾಳತ್ವದಲ್ಲಿ ಸೇರ್ಪಡೆ. ಅದೇ ಊಡಿವಾಡಲ್ಲೇ ಸದ್ಯ ಈಗ ಗ್ರಾಮಾಂತರ ಭಾಗದ ಅಧ್ಯಕ್ಷರಾಗಿರುವಂತಹ ಪಿಳ್ಳಪ್ಪನವರ ವಿರುದ್ಧ ಬಹಿರಂಗವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಭ್ರಷ್ಟ, ಸರಿ ಇಲ್ಲ, ಬಿಜೆಪಿ ಕಾರ್ಯಕರ್ತರನ್ನು ತುಳಿತಾನೆ ಮಾಡ್ತಾನೆ ಅಂತ ನೇರವಾಗಿ ವಿಡಿಯೋವನ್ನು ಮಾಡಿ ಹಾಕಿ ಹರಿಬಿಟ್ಟು ಬಹಳ ಮುಜುಗರಕ್ಕೆ ಕಾರಣರಾಗಿದೆ. ಅದು ಕೆಆರ್ಎಸ್ ಪಕ್ಷದ ಸಂಸ್ಥಾಪಕರು ಅಧ್ಯಕ್ಷರಾದಂತಹ ರವಿಕೃಷ್ಣಾರೆಡ್ಡಿಯವರ ಸಮ್ಮುಖದಲ್ಲಿಯೇ ಸೇರ್ಪಡೆ ಆಗಿರುವುದು ಬಹಳ ಆಶ್ಚರ್ಯಕರ. ಮಾದೇಪುರ ಕ್ಷೇತ್ರದಲ್ಲಿ ಈಗಾಗಲೇ ಬಿಜೆಪಿ ಪಕ್ಷದ ಮುಖಂಡರ ಬಕ್ಷೀಸಿಗೆ, ಇಲೆಕ್ಷನ್ ಬಂದಾಗ ಕೊಡುವಂಥ ಅವರ ಭಿಕ್ಷೆಗೆ ಅಡಿಯಾಳೆಗಳಾಗಿ ತಮ್ಮ ಮತವನ್ನು ಮಾರ್ಕೊಂಡು ಬಹುಮತದಿಂದ ಬಿಜೆಪಿ ಅಭ್ಯರ್ಥಿ ಗೆಲ್ಲುವಲ್ಲಿ ಕಾರಣರಾಗಿರೋದು ತಮಗೆಲ್ಲ ಗೊತ್ತಿದೆ. ಅದನ್ನು ಹೇಳಬೇಕಾಗಿದ್ದಿಲ್ಲ, ಓಪನ್ ಸೀಕ್ರೆಟ್ ಅದು. ಸ್ನೇಹಿತರೆ ನಮಸ್ಕಾರ. ಇವತ್ತಿನ ವಿಶೇಷ ವರದಿ ನಮ್ಮ ರಾಜಧಾನಿ ಬೆಂಗಳೂರಿನ ಮಾದೇಪುರದ್ದು. ಮಾದೇಪುರದಲ್ಲಿ ಎಗ್ಗಿಲ್ಲದೆ ಭ್ರಷ್ಟಾಚಾರ ನಡೀತಾ ಇದೆ. ಅದಕ್ಕೆ ಹಲವಾರು ಕಾರಣಗಳು. ಸರ್ಕಾರದ ಅಧಿಕಾರಿಗಳು, ಅಂದರೆ ಭ್ರಷ್ಟ ಅಧಿಕಾರಿಗಳು, ಕೆಲವರು ಒಳ್ಳೆಯ ಅಧಿಕಾರಿಗಳಿದ್ದಾರೆ, ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ 100ಕ್ಕೆ 95% ಭ್ರಷ್ಟ ಅಧಿಕಾರಿಗಳಿದ್ದಾರೆ. ಜೊತೆಗೆ ಭ್ರಷ್ಟ ರಾಜಕಾರಣಿಗಳು, ಮುಖಂಡರು, ಕಾರ್ಯಕರ್ತರು ತುಂಬಿ ತುಳುಕ್ತಾ ಇದ್ದಾರೆ. ಹಾಗಾಗಿ ಮಾದೇಪುರ ಕ್ಷೇತ್ರದಲ್ಲಿ ಭ್ರಷ್ಟಾಚಾರ, ಭೂ ಹಗರಣ ಸಿಕ್ಕಾಪಟ್ಟೆ ನಡೀತಾ ಇದೆ. ಅದರಿಂದಾಗಿಯೇ ಇತ್ತೀಚಿನ ವರ್ಷಗಳಲ್ಲಿ ಮಾದೇಪುರ ಕ್ಷೇತ್ರ ರಾಜ್ಯಾದ್ಯಂತ ಸುದ್ದಿಯಾಗ್ತಾ ಇದೆ. ಮಳೆ ಬಂದಾಗ ಕೆರೆ ಕುಂಟೆಗಳು ತುಂಬಿ ರಾಜಕಾಲುವೆಗಳೆಲ್ಲ ನಾಪತ್ತೆಯಾಗಿ ಮಳೆ ನೀರು ಮನೆಗಳಿಗೆ ನುಗ್ಗುವಂಥದ್ದು, ಅಪಾರ್ಟ್ಮೆಂಟ್ ನುಗ್ಗುವಂಥದ್ದು ನಡೀತಾನೆ ಇದೆ. ಇಂಥ ಕ್ಷೇತ್ರದಲ್ಲಿ ಕಳೆದ 3 ಹಂತದಿಂದಲೂ 3 ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ, ಲಿಂಬಾವಳಿ ಅಭ್ಯರ್ಥಿ ಸತತವಾಗಿ ಗೆಲ್ತಾ ಇದ್ದಾರೆ. ಈಗ ಲಿಂಬಾವಳಿಯವರ ಧರ್ಮಪತ್ನಿ ಮಂಜುಳಾ ಲಿಂಬಾವಳಿಯವರು ಸದಸ್ಯೆಯಾಗಿ ಆಯ್ಕೆಯಾಗಿದ್ದಾರೆ. ಆದರೂ ಭ್ರಷ್ಟಾಚಾರ ನಿಂತಿಲ್ಲ. ಹಾಗಾಗಿ ಕೆಲ ಮುಖಂಡರು, ಅಂದರೆ ಕೆಲ ಬಿ ಜೆ ಪಿಯಲ್ಲಿರುವಂಥವರೇ ಬೇಸತ್ತು ಪಕ್ಷವನ್ನು ಬಿಡುವಂಥದ್ದು ನಡೀತಾ ಇದೆ. ಕೆಲವು ಭಾಗದಲ್ಲಿ ಕೆಆರ್ಎಸ್ ಪಕ್ಷ, ಅಂದರೆ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಕೆಆರ್ಎಸ್ ಪಕ್ಷ ಇತ್ತೀಚಿನ ದಿನಗಳಲ್ಲಿ ಬೇರೂರ್ತಾ ಇದೆ. ಕೆಆರ್ಎಸ್ ಪಕ್ಷದಲ್ಲಿ ಕೆಲವೊಂದು ನಿಷ್ಠಾವಂತ, ಭ್ರಷ್ಟಾಚಾರವನ್ನು ವಿರೋಧಿಸುವಂಥ ನಿಷ್ಠಾವಂತ ಕಾರ್ಯಕರ್ತರು ಸೇರ್ಕೊತಾ ಇದ್ದಾರೆ. ಅಂಥವರ ಪಡೆ ಜಾಸ್ತಿ ಆಗ್ತಾಯಿದೆ. ಆ ಪಡೆ ಮಾದೇಪುರ ಕ್ಷೇತ್ರದಲ್ಲಿ ಬೆಳೀತಾ ಇದೆ ಅನ್ನೋದು ಒಂದು ಆಶ್ಚರ್ಯಕರ ಸಂಗತಿ. ಮಾದೇಪುರ ಕ್ಷೇತ್ರದಲ್ಲಿ ಈಗಾಗಲೇ ಬಿಜೆಪಿ ಪಕ್ಷದ ಮುಖಂಡರ ಬಕ್ಷೀಸಿಗೆ, ಇಲೆಕ್ಷನ್ ಬಂದಾಗ ಕೊಡುವಂಥ ಅವರ ಭಿಕ್ಷೆಗೆ ಅಡಿಯಾಳೆಗಳಾಗಿ ತಮ್ಮ ಮತವನ್ನು ಮಾರ್ಕೊಂಡು ಬಹುಮತದಿಂದ ಬಿಜೆಪಿ ಅಭ್ಯರ್ಥಿ ಗೆಲ್ಲುವಲ್ಲಿ ಕಾರಣರಾಗಿರೋದು ತಮಗೆಲ್ಲ ಗೊತ್ತಿದೆ. ಅದನ್ನು ಹೇಳಬೇಕಾಗಿದ್ದಿಲ್ಲ, ಓಪನ್ ಸೀಕ್ರೆಟ್ ಅದು. ಆ ಪಕ್ಷಕ್ಕೂ ಹೋಗದೆ, ಈ ಪಕ್ಷಕ್ಕೂ ಹೋಗದೆ, ಯಾವುದೂ ಬೇಡ ಅಂತ ಹೇಳ್ಕೊಂಡು ಕೆಲವು ಮುಖಂಡರುಗಳು ಕೆ ಆರ್ ಎಸ್ ಪಕ್ಷವನ್ನು ಸೇರ್ಪಡೆ ಆಗ್ತಾ ಇದ್ದಾರೆ. ಈಗಾಗಲೇ ಹುಡಿ ವಾರ್ಡಲ್ಲಿರುವಂತಹ ಪಿಳ್ಳಿ ಅನ್ನುವರು ಮೊದಲು ಕಾಂಗ್ರೆಸ್ಸಲ್ಲಿದ್ದರು, ಲಿಂಬಾವಳಿಯವ್ರ ಜೊತೆ ಸೇರಿಕೊಂಡ್ರು. ಲಿಂಬಾವಳಿಯ ಜೊತೆ ಇದ್ದಾಗ ಅಲ್ಲಿರೋ ಭ್ರಷ್ಟಾಚಾರವನ್ನು ವಿರೋಧಿಸಿ ಬಂಡಾಯ ಎದ್ದರು. ಇದೀಗ ಅವರು ಕೆ ಆರ್ ಎಸ್ ಪಕ್ಷದಲ್ಲಿ ಸಕ್ರಿಯವಾಗಿ ತೊಡ್ಕೊಂಡಿದ್ದಾರೆ, ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದೇ ಊಡಿವಾಡಲ್ಲೇ ಸದ್ಯ ಈಗ ಗ್ರಾಮಾಂತರ ಭಾಗದ ಅಧ್ಯಕ್ಷರಾಗಿರುವಂತಹ ಪಿಳ್ಳಪ್ಪನವರ ವಿರುದ್ಧ ಬಹಿರಂಗವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಭ್ರಷ್ಟ, ಸರಿ ಇಲ್ಲ, ಬಿಜೆಪಿ ಕಾರ್ಯಕರ್ತರನ್ನು ತುಳಿತಾನೆ ಮಾಡ್ತಾನೆ ಅಂತ ನೇರವಾಗಿ ವಿಡಿಯೋವನ್ನು ಮಾಡಿ ಹಾಕಿ ಹರಿಬಿಟ್ಟು ಭಾಳ ಮುಜುಗರಕ್ಕೆ ಕಾರಣರಾಗಿದ್ದರು. ಈಗ ಪಿಳ್ಳಿಯವರು ಬಹಿರಂಗವಾಗಿ ಕೆ ಆರ್ ಎಸ್ ಪಕ್ಷದಲ್ಲಿ ಸೇರಿಕೊಂಡು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಬೆಂಬಲವಾಗಿ
ಬೆಂಗಳೂರು ನಗರ ಜಿಲ್ಲೆಯ ಕೆ ಆರ್ ಎಸ್ ಪಕ್ಷದ ರೈತ ಘಟಕದ ಉಪಾಧ್ಯಕ್ಷರಾದಂತಹ ನಾಗರಾಜ್ ಅವರು ಬೆಂಬಲವಾಗಿದ್ದಾರೆ. ಅವರ ಸಮ್ಮುಖದಲ್ಲಿಯೇ ಇತ್ತೀಚೆಗೆ ಕನ್ನಮಂಗಲ ಗ್ರಾಮದ ಹಾಗೂ ಕಾಜಿಸೊನ್ನಹಳ್ಳಿ ಗ್ರಾಮದ ಕೆಲ ಬಿ ಜೆ ಪಿ ಮುಖಂಡರು ಮುಕ್ತ ಮನಸ್ಸಿನಿಂದ ಕೆ ಆರ್ ಎಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಅದು ಕೆ ಆರ್ ಎಸ್ ಪಕ್ಷದ ಸಂಸ್ಥಾಪಕರು ಅಧ್ಯಕ್ಷರಾದಂತಹ ರವಿಕೃಷ್ಣಾರೆಡ್ಡಿಯವರ ಸಮ್ಮುಖದಲ್ಲಿಯೇ ಸೇರ್ಪಡೆಯಾಗಿರುವುದು ಬಹಳ ಆಶ್ಚರ್ಯಕರ ಮತ್ತು ಅಭಿನಂದನೀಯ ಸಂಗತಿ ಅಂತ ಹೇಳ್ಬೋದು. ಯಾಕಂದರೆ ಇದೊಂದು ಬದಲಾವಣೆ. ಕೆ ಆರ್ ಎಸ್ ಪಕ್ಷ ಈಗಾಗಲೇ ಒಂದಿಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತಾಯಿದೆ. ಆ ಪಡೆಗೆ ಕಾಜಿಸೊನ್ನಹಳ್ಳಿಯ ಬಿ ಜೆ ಪಿ ಕಾರ್ಯಕರ್ತರು ಅಂತ ಅಂದರೆ ಈಗ ಬಂಡಾಯ ಬಿ ಜೆ ಪಿ ಕಾರ್ಯಕರ್ತರಾಗಿದ್ದಾರೆ. ಈ ಹಿಂದೆ ಅವರು ಎ ಸಿ ಶ್ರೀನಿವಾಸ್ ಅವರ ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲಿದ್ದರು. ಅಲ್ಲೂ ಕೂಡ ಅವರಿಗೆ ಹೇಗೋಕ್ಕಾಗಲಿಲ್ಲ. ನಂತರ ಬಿ ಜೆ ಪಿ ಬಂದರು, ಬಿ ಜೆ ಪಿಲೂ ಹೇಗೋಕ್ಕಾಗಲಿಲ್ಲ, ಬಂಡಾಯ ಎದ್ದರು, ಅಲ್ಲೂ ಕೂಡ ಸರಿಯಾಗಿ ಇರೋಕ್ಕಾಗಲಿಲ್ಲ. ಈಗ ಸದ್ಯಕ್ಕೆ ಕೆ ಆರ್ ಎಸ್ ಪಕ್ಷದಲ್ಲಿ ನುಗ್ಗಿ ಏನೋ ಒಂದು ಸಾಧನೆ ಮಾಡ್ಬೇಕಂತೇಳಿ ದೀಪು ಅವರು ಕಾಂಗ್ರೆಸ್ಸು ಬಿ ಜೆ ಪಿ ತೊರೆದು ಇವಾಗ ಕೆ ಆರ್ ಎಸ್ ಪಕ್ಷವನ್ನು ಸೇರಿದ್ದಾರೆ. ಅವರ ಜೊತೆಗೆ ಸೌಮ್ಯ, ಧಾರಿಣಿ, ರತ್ನಮ್ಮ, ಮುನಿರತ್ನಮ್ಮ, ಪ್ರಕಾಶ್ ಆಚಾರ್ಯ ಸೇರಿದಂತೆ ಮತ್ತಷ್ಟು ಕಾರ್ಯಕರ್ತರು ಕೆ ಆರ್ ಎಸ್ ಪಕ್ಷವನ್ನು ಮುಕ್ತ ಮನಸ್ಸಿನಿಂದ ಸೇರ್ಪಡೆಯಾಗಿದ್ದಾರೆ. ಒಂದಿಷ್ಟು ಒಳ್ಳೆಯ ಕೆಲಸಗಳನ್ನು, ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಬೇಕಂತ ಗಟ್ಟಿ ಮನಸ್ಸು ಮಾಡಿದ್ದಾರೆ. ಈಗಾಗಲೇ ದೀಪು ಅವರು ಟೊಂಕ ಕಟ್ಟಿ ನಿಂತ್ಕೊಂಡು ಕನ್ನಮಂಗಲದ ರಸ್ತೆ ವಿಚಾರವಾಗಿ ಬಹಿರಂಗವಾಗಿ ಕೆ ಆರ್ ಎಸ್ ಪಕ್ಷದ ಕಾರ್ಯಕರ್ತರಾಗಿ ಹೋರಾಟಕ್ಕೆ ಇಳಿದಿದ್ದಾರೆ. ಅದರಲ್ಲಿ ಯಶಸ್ವಿಯಾಗಲು ಕೂಡ ಮುಂದಾಗ್ತಾ ಇದ್ದಾರೆ. ಈ ಮೂಲಕ ಏನು ಹೇಳ್ಬೋದು ಅಂದರೆ, ಬಿ ಜೆ ಪಿ ಪಕ್ಷದಲ್ಲಿದ್ದಂಥವರು, ಕಾಂಗ್ರೆಸ್ ಪಕ್ಷದಲ್ಲಿದ್ದಂಥವರು ಎರಡೂ ಪಕ್ಷವನ್ನು ಬೇಸತ್ತು ಕೆ ಆರ್ ಎಸ್ ಪಕ್ಷಕ್ಕೆ ಸೇರ್ಪಡೆ ಆಗಿರೋದನ್ನು ಗಮನಿಸಿದರೆ ಎಲ್ಲೋ ಒಂದು ಕಡೆ ಬಿ ಜೆ ಪಿಗೂ ಕಾಂಗ್ರೆಸ್ಗೂ ಮುಂದಿನ ಉಳಿಗಾಲ ಇದೆಯೋ ಎನ್ನುವಂಥ ಪ್ರಶ್ನೆ ಕಾಡ್ತದೆ. ಎಲ್ಲದಕ್ಕೂ ಸಮಯ ಉತ್ತರ ನೀಡಬೇಕಿದೆ. ಅಲ್ಲಿವರೆಗೂ ನಮಸ್ಕಾರ.